Disha, what did your dad tell? No. ಅವರು ಎಷ್ಟು ಪ್ರೋ ಆಕ್ಟಿವ್ ಅದೇ ಪಾಪ್ಕಾರ್ನ್ ರೂಲ್ ಇಸ್ ರೂಲ್ ಟು ಎವ್ರಿಬಡಿ. ಓಕೆ ಫೈನ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಶಾ ಫೌಂಡೇಶನ್ ಅಲ್ಲಿ ನಮ್ಮ 2ನೇ ದಿನ. ಇವಾಗ ಆಲ್ರೆಡಿ 6 o'clock ಆಗಿದೆ. ದಿಶಾ 5ಗೆ ಎದ್ಬಿಟ್ಟು ರೆಡಿ ಆದ್ರು. ನಾನು 5:30ಗೆ ಎದ್ದೆ ಅಂಡ್ ವಿ ಗಾಟ್ ರೆಡಿ. ಇವಾಗ ನಾವು ಮತ್ತೆ ಆದಿಯೋಗಿ ಹತ್ರ ಹೋಗ್ತಾ ಇದೀವಿ ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಾನಿದ್ದು ಮಿಂತ್ರಾಲ್ ತಗೊಂಡೆ ಅಂಡ್ ಇದು ದಿಶಾ ಔಟ್ಫಿಟ್. ದಿಶಾ ನನ್ನ ಔಟ್ಫಿಟ್ ಎಲ್ಲ ತಗೊಂಡೆ ಸಫೀನಾ ಪ್ಲಾಜಾ. ಓಕೆ ನೈಸ್, ಲೆಟ್ಸ್ ಗೋ. ಸೊ ಇವಾಗ ಬೆಳಗ್ಗೆನೆ ಮತ್ತೆ ಆದಿಯೋಗಿ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ನೆನ್ನೆ ಬಂದ್ಬಿಟ್ಟು ಲೈಟ್ ಶೋ ನೋಡಿದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಈಗ ಮತ್ತೆ ಬೆಳಗ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಇವಾಗ ತುಂಬಾ ಚೆನ್ನಾಗಿದೆ ಬಿಕಾಸ್ ಇಟ್ಸ್ ಫುಲ್ಲಿ ಸರೌಂಡೆಡ್ ಬೈ ಮೌಂಟೇನ್ಸ್. ಆಯ್ತಾ ತೋರಿಸ್ತೀನಿ. ಯು ಕ್ಯಾನ್ ಸಿ. ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಅನಿಸ್ತು. ಇದಾದ್ಮೇಲೆ ನನಗೆ ದಿಶಾಗೆ ತುಂಬ ದೃಷ್ಟಿ ಆಗಿದೆ ಅಂತ ಫುಲ್ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಬೋತ್ ಆಫ್ ಅಸ್ ಯಾವಾಗಲೂ ವಿ ಕೀಪ್ ಫಾಲಿಂಗ್, ತಲೆನೋವು ಆ ಥರ ಏನಾದರೂ ಇದ್ದರೆ ದೃಷ್ಟಿ ಆಗಿದೆ ಅಂತ ಸೇಮ್ ಅಮ್ಮ ಏನು ಹೇಳ್ತಾರೆ ಅದೇ ಅಂದ್ಕೊಳ್ಳೋದು ನಾವು. ಸೊ ಇಲ್ಲಿ ಒಂದು ರಿಚುವಲ್ ಇದೆ. ಇಟ್ಸ್ ಕಾಲ್ಡ್ ಎಸ್ ಕ್ಲೇಶನಾಶನ ಅಂತ. ಅದನ್ನು ನೆಕ್ಸ್ಟ್ ಮಾಡಿಸ್ಕೊಳ್ಳೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬೇಸಿಕ್ಲಿ ಅದು ಸಮ್ 20-30 ಮಿನಿಟ್ಸ್ದು ರಿಚುವಲ್ ಇದೆ ಆಯಿತಾ. ಅದರಿಂದ ಫುಲ್ ತುಂಬ ಡೀಪ್ ಆಗಿರೋ ದೃಷ್ಟಿನೂ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಅದು ಮಾಡೋಕ್ಕೆ ಹೋಗೋಣ. ಗೈಸ್ ಏನು ಗೊತ್ತಾ, ಸಮಥಿಂಗ್ ಸೋ ಕ್ರೇಜಿ, ಸೋ ಕೂಲ್. ಇಲ್ಲಿ ಶಿವಾಗೆ ಹಾಕಿರೋ ಮಾಲೆ ಪೂರ್ತಿ ರುದ್ರಾಕ್ಷಿ ಇದೆ. ಗೈಸ್ ಆವಾಗಲೇ ನಾನು ನಿಮ್ಗೆ ಹೇಳ್ದಲ್ಲ, ಇಟ್ಸ್ ಫುಲ್ಲಿ ಸರೌಂಡೆಡ್ ಲೈಕ್ ಬೈ ಮೌಂಟೇನ್ಸ್ ಆ್ಯಂಡ್ ಸ್ಟ್ಯಾಚು ಇಲ್ಲಿದೆ. ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಪೀಸ್ಫುಲ್ ಗೊತ್ತಾ. ಸೊ ಇಲ್ಲಿರೋದು ಯೋಗೇಶ್ವರಲ್ಲಿಂದ ಆದಿಯೋಗಿ ಮುಂದೆನೇ ಇರೋದು. ನೆನ್ನೆ ರಾತ್ರಿ ಲೈಟ್ ಶೋ ನೋಡಿತಾ ಇರಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಅವರು ಪೂಜೆ ಮಾಡ್ತಿದ್ರು. ನಮಃ ಪಾರ್ವತೆ ಪತೆ. ಓ ನೈಸ್, ಬ್ಯೂಟಿಫುಲ್. ಸೊ ಇವಾಗ ನಾವು ನಂದಿ ಹತ್ರ ಬಂದಿದ್ದೀವಿ ಆ್ಯಂಡ್ ಮೋಸ್ಟ್ಲಿ ನೆಕ್ಸ್ಟ್ ಧ್ಯಾನ ಲಿಂಗಮ್ಗೆ ಹೋಗ್ತೀವಿ. ಆದರೆ ಅಲ್ಲಿ ಒಳಗಡೆ ಕ್ಯಾಮ್ರಾ ಫೋನ್ ಏನೂ ಅಲೌಡ್ ಇಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಹೇಗಾಯಿತು ಅಂತ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನಂದಿ ನೋಡ್ಬೋದು, ಒಂದಿದೆ ದೊಡ್ಡದು. These are the 3 expressions of life. We have Rudra at the end, middle Hara, and this is Sadashiva. Okay. So Rudra is like an intense form. Everyone goes through this intense form in their life. So intensity in the sense it can be anything: anger, hatred, fear, joy, happiness, whatever it is. Hara is middle, in the sense balanced way. It's half meditative, half intensity. That's how every human being is right now. They are usually kind of in happy, between. Yeah, in between, balanced state. And Sadashiva is the eternal meditative state or aesthetic state. We can say it's very aesthetic. It's like a Shiva in the Kailash. So that's how a human being should be. ಸೊ ಇವಾಗ ನಾವು ಟೆಂಪಲ್ ವಿಸಿಟ್ಸ್ ಎಲ್ಲ ಮಾಡ್ಕೊಂಡಾಯ್ತು. ಆಮೇಲೆ ಧ್ಯಾನ ಲಿಂಗವು ನೋಡ್ಕೊಂಡಾಯ್ತು. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಇವಾಗ ಬ್ರಂಚ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬ್ರಂಚ್ ಅಲ್ಲ, ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ 10 o'clock ಆಗಿದೆ. ಸೊ ಬೆಳಗ್ಗೆ 6 o'clock ಇಂದ ಐ ಥಿಂಕ್ ಇಟ್ ವಾಸ್ ಸೋ ಪ್ರೊಡಕ್ಟಿವ್. ಎಲ್ಲ ಡೀಟೇಲ್ಸ್ ನಾನು ನಿಮಗೆ ವಾಪಸ್ ರೂಮ್ಗೆ ಹೋಗಿ ಕೊಡ್ತೀನಿ. ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ವೇರ್ ಆರ್ ವಿ ಗೋಯಿಂಗ್ ದಿಶಾ? ಓಕೆ, ಸೊ ಇದೆ ಭಿಕ್ಷಾ ಹಾಲ್. ಇಲ್ಲಿ ಕೂತ್ಕೊಂಡು ಇವತ್ತು ನಾವು ಬ್ರಂಚ್ ಮಾಡ್ತೀವಿ. ನಾವೀಗ ಬ್ರಂಚ್ಗೋಸ್ಕರ ತಿಂತಾ ಇರೋದೇನು ಅಂದರೆ ಅನ್ನ, ಸಾರು, ತುಪ್ಪ, ಇದು ಉಸ್ಲಿ, ಹಪ್ಪಳ, ಸ್ಯಾಲಡ್, ವಾಟರ್ಮೆಲನ್ ಮತ್ತು ವಡೆ, ಲೇಡೀಸ್ ಫಿಂಗರ್, ಅಲ್ಲಿ ಇದರಲ್ಲಿ ಪಾಯಸ ಇದೆ, ಮಜ್ಜಿಗೆ. ದಿಸ್ ಇಸ್ ಅವರ್ ಬ್ರಂಚ್ ಫಾರ್ ಟುಡೇ. ನಮ್ಮ ಬ್ರಂಚ್ ಆಯಿತು. ಬ್ರಂಚ್ ಆದಮೇಲೆ ರೂಮಿಗೆ ರೆಸ್ಟ್ ಮಾಡೋಕ್ಕೆ ಹೋಗೋಣ ಅಂತ ಹೋದ್ವಿ. ನೋಡಿದ್ರೆ ಇವಾಗ 1:45, 1:40ಗೆ ದಿಶಾ ಎದ್ದಿದ್ದು. ಸದ್ಯಕ್ಕಿಲ್ಲ ಅಂದರೆ ಇನ್ನೂ ಎಷ್ಟೊತ್ತು ಮಾಡ್ಕೊಳ್ತಿದ್ವಿ ಗೊತ್ತಿಲ್ಲ. ಸೊ ಇವಾಗ ಸ್ನ್ಯಾಕ್ಸ್ ತಿನ್ನೋಕ್ಕೆ ಬಂದಿದ್ದೀವಿ. ಇದು ಆದಮೇಲೆ ಇನ್ನೊಂದು ಸೆಷನ್ ಇದೆ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ನಮ್ಮ ಸ್ನ್ಯಾಕ್ಸ್ ಇವತ್ತಿಗೆ ಇದು ಇರೋದು. ಇದು ಬನಾನಾ ಪಾರಿಜ್, ढोकला चटनी, वड़ा चटनी.
ಹಾಯ್ ಗಾಯ್ಸ್. ಸೊ ಬೆಳಗ್ಗೆ ಮಾಡಿರೋ ರಿಚುವಲ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ಲಿ ಕೆಲವೊಂದು ಕಡೆ ಅಂತೂ ನಾವು ಕ್ಯಾಮ್ರಾ ಯೂಸ್ ಮಾಡೋ ಹಾಗೆ ಇಲ್ಲ, ವಿಚ್ ಇಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಇಟ್ ಮೇಕ್ಸ್ ಅ ಲಾಡ್ ಆಫ್ ಸೆನ್ಸ್ ಯಾಕೆ ಅಂತ. ಬಟ್ ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ ಬಂದಿರೋದ್ರಿಂದ ನಮಗೆ ಒಂದೊಂದು ಕಡೆ ಆ್ಯಕ್ಚುಲಿ ಫಿಲ್ಮ್ ಮಾಡೋಕ್ಕೆ ಬಿಡ್ತಿದ್ದಾರೆ. ಬಟ್ ಬೆಳಗ್ಗೆ ನಾವು ಫಸ್ಟ್ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗಿದ್ವಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅದನ್ನು ಫಿಲ್ಮ್ ಮಾಡೋಕ್ಕೆ ಎಲ್ರಿಗೂ ಬಿಡ್ತಾರೆ, ಪಬ್ಲಿಕ್ಗೂ ಬಿಡ್ತಾರೆ. ಸೊ ಬೆಳಗ್ಗೆ 6 ಗಂಟೆಗಲ್ಲಿ ಹೋಗಿದ್ವಿ, ಯಾಕಂದರೆ ಕಮ್ಮಿ ಜನ ಇದ್ದರು. ಆ್ಯಂಡ್ ವಿ ಆ್ಯಕ್ಚುಲಿ ಗಾಟ್ ತುಂಬ ಚೆನ್ನಾಗಿರೋ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ. ಅಲ್ಲಿ ಕೂಡ ಒಂದು ದೇವಸ್ಥಾನ ಥರ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಹೋದ್ವಿ. ದ್ಯಾಟ್ ವಾಸ್ ರಿಯಲಿ ನೈಸ್ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನಂದಿ ಹತ್ತಿರ. ಸೊ ಅಲ್ಲಿಂದ ಆ್ಯಕ್ಚುಲಿ ನಾವು ಎಲ್ಲೂ ಫಿಲ್ಮ್ ಮಾಡೋಂಗಿಲ್ಲ, ಫೋಟೋಸ್ ವೀಡಿಯೋಸ್ ಏನೂ ತೊಗೊಳಂಗಿಲ್ಲ ಅಂತ ಹೇಳಿದ್ರು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿತ್ತು ಅಂತ, ಅಥವಾ ಹಾಗೆ ನಾನು ಗೂಗಲಲ್ಲಿ ಇಮೇಜಸ್ನ ಡೌನ್ಲೋಡ್ ಮಾಡಿಬಿಟ್ಟು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಯು ಗೈಸ್ ಕ್ಯಾನ್ ನೋ ವಾಟ್ ಐ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸೊ ನಂದಿ ಸ್ಟ್ಯಾಚು ಹೇಗಿದೆ ಅಂದರೆ, ಒಂದು ಕಾಲು ಎತ್ತಿರೋ ಥರ ಇದೆ, ಮಿಕ್ಕಿದ 3 ಕಾಲು ಕೂತಿದೆ ಆಯಿತಾ. ಸೊ ಅದರ ಸಿಗ್ನಿಫಿಕೆನ್ಸ್ ಏನಂದರೆ, ಯು ಆರ್ ಆಲ್ಸೋ ರಿಲ್ಯಾಕ್ಸ್ಡ್ ಬಟ್ ಆಲ್ಸೋ ರೆಡಿ ಟು ಗೋ. ಅಂದರೆ ನಂದಿ ಎದ್ದೊಳಕ್ಕೂ ರೆಡಿ ಆಗಿದೆ, ಬಟ್ ಹಾಗೆ ಕೂತಿನೂ ರಿಲ್ಯಾಕ್ಸ್ ಆಗಿದೆ. ನಮ್ಮ ಸ್ಟೇಟ್ ಆಫ್ ಮೈಂಡ್ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಅದರ ಅಕ್ಕಪಕ್ಕ ತುಂಬ ಜನ ಕೂತ್ಕೊಂಡು ಮೆಡಿಟೇಟ್ ಕೂಡ ಮಾಡ್ತಾಯಿದ್ರು. ದಟ್ ವಾಸ್ ರಿಯಲಿ ರಿಯಲಿ ನೈಸ್, ತುಂಬ ಪೀಸ್ಫುಲ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ತೀರ್ಥಕುಂಡ್ಗೆ. ಅಲ್ಲಿ 2 ಥರ ಇದೆ, ಒಂದು ಸೂರ್ಯಕುಂಡ್, ಚಂದ್ರಕುಂಡ್ ಅಂತ. ದಿಸ್ ಇಸ್ ಬ್ಯೂಟಿಫುಲ್. ಇಲ್ಲಿ ಬಂದರೆ ಖಂಡಿತ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಸೂರ್ಯಕುಂಡ್ ಏನಂದರೆ ಗಂಡಸರಿಗೆ, ಆ್ಯಂಡ್ ಚಂದ್ರಕುಂಡ್ ಹೆಣ್ಮಕ್ಕಳಿಗೆ. ಅಲ್ಲಿ ಒಂದು ಲಿಂಗ ಥರ ಇದೆ, ದಟ್ ಈಸ್ ಮೇಡ್ ಆಫ್ ಮರ್ಕ್ಯೂರಿ ಆಯಿತಾ. ಅಲ್ಲಿ ನೀರಿದೆ ಮತ್ತು ನೀರು ಫ್ಲೋ ಆಗ್ತದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಡಿಪ್ ಮಾಡ್ಬೋದು. ಯು ಕ್ಯಾನ್ ಸ್ಟೇ ಫಾರ್ ಹೌ ಎವರ್ ಲಾಂಗ್ ಯು ವಾಂಟ್ ಅಲ್ಲಿ ನೀರಲ್ಲಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ತುಂಬ ಹೈಜೀನ್, ಕ್ಲೆನ್ಲಿನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಹೇಗೆ ಅಂದರೆ ಅವರೇ ಒಂದು ಬಟ್ಟೆ ಕೊಡ್ತಾರೆ, ನಾವು ಟೋಕನ್ ಕೊಟ್ಟಾದಮೇಲೆ ಆ ಬಟ್ಟೆ ಹಾಕ್ಕೊಂಡು ವಿ ಟು ಟೇಕ್ ಅ ಶವರ್ ಆ್ಯಂಡ್ ದೆನ್ ಗೋ ಟು ದ ವಾಟರ್ ಆಯಿತಾ. ಅಲ್ಲಿ ಆ ನೀರು ಬೀಳ್ತಿರೋ ಹಾಗೇ ಫುಲ್ ಒಂಥರ ಪೀಸ್ಫುಲ್ ಆಗಿತ್ತು. ಅಲ್ಲಿ ನೀರು ಫ್ಲೋ ಆಗ್ತದೆ ಆಯಿತಾ. ಅಲ್ಲಿ ಆ ಜಾಗ ನೀರು ಇಳಿಯೋ ಮುಂಚೆನೇ ಅಲ್ಲಿ ಹೋಗಿ ನೋಡಿದ್ರೆ ಇಟ್ ವಾಸ್ ಸೋ ಪೀಸ್ಫುಲ್, ಸೋ ಗುಡ್ ಆಯಿತಾ. ಬಟ್ ನಾನು ಹೋಗ್ಬಿಟ್ಟು ನೀರು ತಲೆಗೆ ಮಾತ್ರ ಹಾಕದೆ ಅಲ್ಲಿ ಕೆಳಗೆ ಹೋಗಿಲ್ಲ, ಯಾಕಂದರೆ ಇನ್ನೂ ತುಂಬ ಬೇರೆ ಕಡೆ ಹೋಗಬೇಕಿತ್ತು ಅಂತ. ಬಟ್ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಬಟ್ ಐ ರಿಯಲಿ ಲವ್ಡ್ ಇಟ್. ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಸೋ ಗುಡ್ ಆಯಿತಾ. ಅದಾದಮೇಲೆ ನಾನು ದಿಶಾ ಆ್ಯಕ್ಚುಲಿ ಕ್ಲೇಶನಾಶನ ಮಾಡಿಸ್ಕೊಳ್ಳೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೇನಂದರೆ ದೃಷ್ಟಿ ತೆಗೆಯೋದು. ಬೇಸಿಕ್ಲಿ ಸಿಂಪಲ್ ವರ್ಡ್ಸಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ ದೃಷ್ಟಿ ತೆಗೆಯೋದು ಆಯಿತಾ. ಸೊ ಅದು ಮಾಡಿಸ್ಕೊಳ್ಳೋಕೆ ಹೋದಾಗ ದ್ಯಾಟ್ ರೂಮ್ ವಾಸ್ ಆಲ್ಸೋ ಸೋ ಎನರ್ಜೆಟಿಕ್ ಗೊತ್ತಾ. ಇಟ್ ವಾಸ್ ಸೋ ಪವರ್ಫುಲ್. ನನಗೆ ಆ್ಯಕ್ಚುಲಿ ಫುಲ್ ಗೂಸ್ ಬಂಪ್ಸ್ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಕಣ್ಣಿಂದ ನೀರು ಬರ್ತಾ ಇದೆ ಅವ್ರು ಮಾಡ್ತಾ ಇರಬೇಕಾದ್ರೆ. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿಕೊಂಡ್ರು ಹೇಗೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗಲ್ಲ. ಅಲ್ಲಿ ಫಸ್ಟ್ ಎಂಟ್ರ್ ಆಗ್ತಿರೋ ಹಾಗೇ ಅವರು ಇದು ಬ್ರೀದ್ ಇನ್ ಬ್ರೀದ್ ಔಟ್ ಟೆಕ್ನಿಕ್ ಹೇಳ್ತಾರೆ. ಐ ಥಿಂಕ್ ಇಟ್ಸ್ ಕಾಲ್ಡ್ ಎಸ್ ನಾಡಿ ಮುದ್ರಾ ಅನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಇಫ್ ಐ ಆಮ್ ಯೂಸಿಂಗ್ ದ ರಾಂಗ್ ವರ್ಡ್. ಐ ಡೋಂಟ್ ನೋ. ಬೇಸಿಕ್ಲಿ ಹಿಂಗೆ ಮಾಡಿಬಿಟ್ಟು ಲೆಫ್ಟ್ ನಾಸ್ಟ್ರಲಿಂದ ಮಾಡಿ ರೈಟ್ ನಾಸ್ಟ್ರಲಿಂದ ಮಾಡೋದು. ಪ್ಲೀಸ್ ಹೂ ಎವರ್ ನೋಸ್ ಯೋಗ ಕರೆಕ್ಟ್ ಆಗಿರೋ ಪದಾನ ಕಮೆಂಟ್ ಮಾಡಿ. ನಾನು ರಾಂಗ್ ಪದ ಐ ಡೋಂಟ್ ವಾಂಟ್ ಟು ಸೇ ದ ರಾಂಗ್ ವರ್ಡ್, ಬಟ್ ಐ ಆ್ಯಕ್ಚುಲಿ ಡೋಂಟ್ ನೋ ವಾಟ್ ದ ರೈಟ್ ವರ್ಡ್ ಇಸ್ ಎಟ್ ದಿಸ್ ಪಾಯಿಂಟ್ ಆಯಿತಾ. ಸೊ ಆ ಥರ ಮಾಡ್ತಾ ಇದ್ವಿ. ಅದಾದಮೇಲೆ ಒಳಗೆ ಇನ್ನೊಂದು ರೂಮಿಗೆ ಹೋಗಬೇಕು. ಒಂದು ಟೇಬಲ್ ಥರ ಇತ್ತು, ಆ ಟೇಬಲ್ ಮೇಲೆ ಕೂತ್ಕೋಬೇಕು. ಸೈಮಲ್ಟೇನಿಯಸ್ಲಿ ತುಂಬ ಜನದ್ದು ನಡೀತಾ ಇರುತ್ತೆ ಆಯಿತಾ. ಒಬ್ರು ಅಕ್ಕ ಬರ್ತಾರೆ ನಮಗೆ, ನಮ್ಮ ನಂಬರ್ ನೋಡಿಬಿಟ್ಟು. ಸೊ ಇಲ್ಲಿ ಇನ್ನೊಂದು ಏನಂದರೆ ಎಲ್ರಿಗೂ ಅಕ್ಕ ಅಂತ ಹೇಳ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್. ನಮ್ಗಿಂತ ಎಷ್ಟೇ ಚಿಕ್ಕವರಾಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ. ಆ್ಯಂಡ್ ಹುಡುಗರು ಕೂಡ ಎಷ್ಟೇ ಚಿಕ್ಕವರಾಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಅವ್ರಿಗೆ ಅಣ್ಣ ಅಂತ ರೆಫರ್ ಮಾಡೋದು, ವಿಚ್ ಇಸ್ ವೆರಿ ನೈಸ್. ಒನ್ ಸೆನ್ಸ್ ಆಫ್ ಬಾಂಡಿಂಗ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಅನಿಸುತ್ತೆ. ಐ ಥಿಂಕ್ ದಟ್ಸ್ ದ ಹೋಲ್ ಥಿಂಗ್. ಲೈಕ್ ವಿರ್ ಆಲ್ ಅ ಫ್ಯಾಮಿಲಿ ಅನ್ನೋ ಥರ ನಮಗೆ ಫೀಲ್ ಆಗಲಿ, ಕಂಫರ್ಟಬಲ್ ಆಗಿರಲಿ ಅಂತ. ಐ ಥಿಂಕ್ ಇಲ್ಲೇ ಎಲ್ಲರೂ ಅದೇ ಹೇಳೋದು, ಎಲ್ರಿಗೂ ಅಕ್ಕ ಅಂತಾನೆ. ಸೊ ಅಲ್ಲಿ ಒಬ್ಬರು ಅಕ್ಕ ಬಂದರು, ಅವರು ಟೋಕನ್ ನೋಡಿಬಿಟ್ಟು ಐ ಸ್ಯಾಟ್ ಆನ್ ದಟ್ ಟೇಬಲ್. ಓಕೆ, ಅದಾದಮೇಲೆ ಅವ್ರು ಮತ್ತೆ ನನಗೆ ಇದು ಮಾಡೋಕ್ಕೆ ಹೇಳಿದ್ರು, ಬ್ರೀದ್ ಇನ್ ಬ್ರೀದ್ ಔಟ್ ಅಂತ. ಕಣ್ಣು ಮುಚ್ಕೊಂಡಿರಿ, ನಾನು ಹೇಳೋವರೆಗೂ ತೆಗಿಬೇಡಿ ಅಂದರು. ಐ ವಾಸ್ ಲೈಕ್ ಓಕೆ. ಅದಾದಮೇಲೆ ಅವ್ರು ನೀಮ್ ಲೀವ್ಸ್ ತೊಗೊಂಡ್ರು. ನೀಮ್ ಲೀವ್ಸ್ ತೊಗೊಂಡ್ಬಿಟ್ಟು ಫುಲ್ ಬಾಡಿ ಮೇಲೆ ಹಿಂಗೆ ಟ್ಯಾಪ್ ಮಾಡ್ತಾಯಿದ್ರು ಆಯಿತಾ. ಮೈ ಐಸ್ ವರ್ ಕ್ಲೋಸ್ಡ್ ಆ್ಯಂಡ್ ಇದು ಭೈರವ ಮಂತ್ರ ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಇದು ರೂಮ್ ಇಸ್ ಫುಲ್ ಡಾರ್ಕ್ ಆ್ಯಂಡ್ ಬರೀ ದೀಪ ಲಿಟ್ ಆಗಿದೆ. ಅಲ್ಲಿ ಒಂದು ಭೈರವಿ ದೇವಿದು ಒಂದು ಮೂರ್ತಿ ಇದೆ. ಇಟ್ ವಾಸ್ ಸೋ ಕ್ರೇಜ್. ನನಗೆ ಫುಲ್ ಗೂಸ್ ಬಂಪ್ಸ್ ಬರ್ತಿದೆ, ಕಣ್ಣಿಂದ ನೀರು ಬರ್ತಾಯಿದೆ. ಐ ಆಮ್ ಟ್ರೈಯಿಂಗ್ ಟು ಮೆಡಿಟೇಟ್. ಐ ಡೋಂಟ್ ನೋ ವೈ ಐ ವಾಸ್ ಫುಲ್ಲಿ ಕ್ರೈಯಿಂಗ್.
ಅದಾದಮೇಲೆ ಅವರು ಒಂದು ಆರತಿ ತೆಗಿಯೋ ಥರ ತೊಗೊಂಡ್ಬಿಟ್ಟು ಅದು ಫುಲ್ ಅರೌಂಡ್ ಬಾಡಿ ಮಾಡಿದ್ರು ಆಯಿತಾ. ಅದು ಮಾಡ್ತಿರ್ಬೇಕಾದ್ರೆ ಐ ಕುಡ್ ಫೀಲ್ ದ ಎನರ್ಜಿ. ಇಟ್ ವಾಸ್ ಕ್ರೇಜಿ, ಇಟ್ ವಾಸ್ ಸೋ ಗುಡ್, ಐ ಲವ್ಡ್ ಇಟ್. ಇದು ಐ ಥಿಂಕ್ 9 o'clock ಹೋಗಿ ಒಂದು 9:40 ಹಂಗೆ ಆಚೆ ಬಂದ್ವಿ. ಒಂದು 40 minutes ಪ್ರೊಸೆಸ್ ಇದೆ ಎಲ್ಲ ಆಗಿ. ಆಮೇಲೆ ಅವ್ರಿಗೊಂದು ಹಾರ ಹಾಕ್ತಾರೆ. ಸೊ ಆ ಹಾರನ ನೀವು ಮಿನಿಮಮ್ 20 minutes ಬಾಡಿಯಲ್ಲಿ ಇಟ್ಕೊಂಡಿರಬೇಕು. ಅದಾದ್ಮೇಲೆ ಯಾವುದಾದ್ರೂ ಮರ ಹತ್ರ ಹೋಗಿ ಹಾಕ್ಬೋದು. ಸೊ ದಿಶಾಗ್ ಮಾಡ್ತಿರೋ ಅಕ್ಕ ಏನು ಹೇಳಿದ್ರು ಅಂದರೆ ನೀವು ಊರಿಗೆ ತೊಗೊಂಡೋಗ್ಬಿಟ್ಟು ಮನೆ ಹತ್ರ ಯಾವುದಾದ್ರೂ ಮರ ಹತ್ರ ಹಾಕಿ ಅಂತ. ಅದಾದ್ಮೇಲೆ ಒಂದು ಬಾಸ್ಕೆಟ್ ಕೊಟ್ಟರು, ಅದರೊಳಗಡೆ ಕುಂಕುಮ, ತೆಂಗಿನಕಾಯಿ, ಹೂವು ಎಲ್ಲ ಇತ್ತು. ಅದನ್ನು ತೊಗೊಂಡ್ಬಿಟ್ಟು ನಾವು ನೆಕ್ಸ್ಟು ಭೈರವ್ ದೇವಿ ಟೆಂಪಲ್ಗೆ ಹೋಗಬೇಕಾಯ್ತು. ಅಲ್ಲಿ ನೀವು ಎಂಟರ್ ಆದ ತಕ್ಷಣ ದ ಎನರ್ಜಿ ವಾಸ್ ಸೋ ಕ್ರೇಜಿ, ಇಟ್ ವಾಸ್ ಸೋ ಗುಡ್. ಐ ಡೋಂಟ್ ನೋ ವಾಟ್ ಟು ಟೆಲ್. ಅಂಡ್ ದೇರ್ ಇಸ್ ಕಂಟಿನ್ಯೂಸ್ ಮಂತ್ರ ಚಾಂಟಿಂಗ್ ದಟ್ ಈಸ್ ಹ್ಯಾಪ್ನಿಂಗ್. ಆ್ಯಂಡ್ ಒಂದು ಲೈನಲ್ಲಿ ಎಲ್ಲರೂ ಹೋಗ್ತಿದ್ದೀವಿ ಆಯಿತಾ. ಸೊ ಈ ಬಾಸ್ಕೆಟಲ್ಲಿ ಒಂದು ದೀಪ ಇತ್ತು, ಎಂಟ್ರೆನ್ಸ್ ಎಲ್ಲ ದೀಪನ ಲೈಟ್ ಮಾಡಿಬಿಟ್ಟು ನಾವು ಹೋಗ್ಬಿಟ್ಟು ಅಲ್ಲಿ ಇನ್ನೊಬ್ರು ಅಕ್ಕಗೆ ಬಾಸ್ಕೆಟ್ ಕೊಡಬೇಕು. ಅವ್ರು ತೆಂಗಿನಕಾಯಿ ಹೊಡೆದ್ಬಿಟ್ಟು ಕೈ ಕಟ್ಟಕ್ಕೆ ದಾರ ಅಂತ ಇನ್ನೊಂದು ಕೊಡ್ತಾರೆ. ನಾವು ಎಷ್ಟು ಹೊತ್ತು ಬೇಕಲ್ಲ ಅಷ್ಟೊತ್ತು ಕೂತ್ಕೋಬೋದು. ಓಕೆ, I was sitting there and I'm trying to close my eyes and picture the idol. Okay, so ಇದು ನಮ್ಮಮ್ಮ ನಂಗೆ ಯಾವಾಗಲೂ ಹೇಳ್ತಾರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ if you don't know what to pray, how to pray, if you're looking for answers, ಏನು ಗೊತ್ತಾಗಿಲ್ಲ ಅಂದರೆ just sit down, ದೇವರದು ಮೂರ್ತಿ ನೋಡು, ಕಣ್ಣು ಮುಚ್ಕೊಂಡ್ಬಿಟ್ಟು ಟ್ರೈ ಟು ಇಮ್ಯಾಜಿನ್ ವಾಟ್ ಇಟ್ ಈಸ್, ಲೈಕ್ ಟ್ರೈ ಟು ರೀಕ್ರಿಯೇಟ್ ದಟ್ ಇಮೇಜ್. ಅಲ್ಲಿ ಕಣ್ಣು ಮುಂದೆ ಏನಿದೆ ಅಂತ ಆಯಿತಾ. ಐ ಆಮ್ ಡೂಯಿಂಗ್ ಇಟ್, ಕಣ್ಣು ಓಪನ್ ಮಾಡ್ತಾ ಇದ್ದೀನಿ, ಇಟ್ ಇಸ್ ರಾಂಗ್. ಐ ಆಮ್ ಡೂಯಿಂಗ್ ಇಟ್, ಐ ಡಿಡ್ ದಿಸ್ ಫಾರ್ ಅಟ್ಲೀಸ್ಟ್ 20 minutes ಆಯಿತಾ. ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ಇಟ್ ಇಸ್ ಸೋ ಗುಡ್, ಇಟ್ ಸೋ ಎನರ್ಜೆಟಿಕ್. ನಿಜ ನಂಗೆ ತುಂಬಾ ಡಿಫ್ರೆಂಟಾಗಿ ಅನಿಸ್ತು. ಮತ್ತು ಕಣ್ಣು ಮುಚ್ಕೊಂಡ್ಬಿಟ್ಟು ಆ ಐಡಲ್ನ ಪಿಕ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರಿ, ಗೆಟಿಂಗ್ ಇಟ್ ರಾಂಗ್ ಅಗೇನ್, ಬಟ್ ಇಟ್ ವಾಸ್ ರಿಯಲಿ ರಿಯಲಿ ಗುಡ್. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಆಚೆ ಬಂದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಧ್ಯಾನಲಿಂಗಮ್ಗೆ. ಅಲ್ಲಿ ಕೂಡ ಫೋನ್ ಆ್ಯಂಡ್ ಮೊಬೈಲ್ ಏನೂ ಅಲೌಡ್ ಇಲ್ಲ. ಅಲ್ಲಿ ಏನು ಅಂದರೆ ನೀವು ಅದರ ಎಂಟ್ರ್ ಆಗೋ ಮುಂಚೆನೇ ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ, ಟರ್ನ್ ಆಫ್ ಯುವರ್ ಫೋನ್, ಎವ್ರಿಥಿಂಗ್. ಓಕೆ, ಸೊ ವಿ ಗೋ ಇನ್ ದೇರ್. ಅಲ್ಲಿ ಒಳಗೆ ಹೋದ್ಮೇಲೆ ಒಂದು ದೊಡ್ಡ ಡೂಮ್ ಲೈಕ್ ಸ್ಟ್ರಕ್ಚರ್ ಇದೆ, ಒಂದು ದೊಡ್ಡ ಲಿಂಗ ಇದೆ. ಅದರ ಅಕ್ಕಪಕ್ಕ ಫುಲ್ ದೀಪಗಳಿದೆ. ನೀವು ಎಲ್ಲಿ ಬೇಕಲ್ಲಿ ಹೋಗಿ ಕೂತ್ಕೋಬೋದು ಆಯಿತಾ. ಫಸ್ಟ್ 2 minutes ಬರೀ ಆ ಲಿಂಗನ ನೀವು ನೋಡ್ಬೋದು. ನಿಮಗೆ ಮೆಡಿಟೇಷನ್ ಹೇಗೆ ಮಾಡ್ಬೇಕು, ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಆಮೇಲೆ ಕಣ್ಣು ಮುಚ್ಕೊಂಡು ಯು ಕ್ಯಾನ್ ಈದರ್ ಸ್ಟಾರ್ಟ್ ಮೆಡಿಟೇಟಿಂಗ್, ಇಲ್ಲಾಂದರೆ ಟ್ರೈ ಪಿಕ್ಚರಿಂಗ್ ಇಟ್, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬೋದು. ಅಲ್ಲಿ ಆ್ಯಕ್ಚುಲಿ ಏನಾಗೋದು ಅಂದರೆ 10 minutesಗೆ ಒಂದು ಬೆಲ್ ಹೊಡಿತಾರೆ. ಇಫ್ ಯು ಆರ್ ಡನ್ ಯು ಕ್ಯಾನ್ ಗೆಟ್ ಅಪ್ ಆ್ಯಂಡ್ ಲೀವ್. ಆಗಿಲ್ಲ ಅಂದರೆ ನೀವು ಇನ್ನೂ ಎಷ್ಟು ಬೇಕು ಅಷ್ಟೊತ್ತು ಕೂತ್ಕೋಬೇಕು, ಇವಾಗಲೇ ಹೋಗಿ ಅಂತ ಆ ಥರ ಏನೋ ಫೋರ್ಸ್ ಮಾಡಲ್ಲ. ಬಟ್ 10 minutes ಬೆಲ್ ಹೊಡೆಯೋ ಮುಂಚೆ ಹೋಗಬೇಡಿ ಅಂತ ಹೇಳ್ತಾರೆ, ಯಾಕಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅದು ಒಂದು ಸೆಟ್ ಆಫ್ ಪೀಪಲ್ ಹೋಗ್ತೀವಿ ಬರ್ತೀವಿ ಅಲ್ಲ. ಸೊ ಅಲ್ಲಿ 10 ನಿಮಿಷ ಕೂತಿದೆ. ದ್ಯಾಟ್ ವಾಸ್ ಆಲ್ಸೋ ನೈಸ್. ದ ಓವರ್ ಆಲ್ ಥಿಂಗ್ ವಾಸ್ ಸೋ ಬ್ಯೂಟಿಫುಲ್, ಸೋ ಗುಡ್. ಆ್ಯಂಡ್ ಒಂದು ರೀತಿ ಐ ಆಮ್ ಗ್ಲ್ಯಾಡ್ ಅವ್ರು ಆ್ಯಕ್ಚುಲಿ ಫೋನ್ ಮತ್ತು ಮೊಬೈಲ್ ತೊಗೋಬೇಡಿ ಅಂತ ಹೇಳಿದ್ರು. ಯಾಕಂದರೆ ನಾನು ಕಾನ್ಸ್ಟೆಂಟ್ಲಿ ವ್ಲಾಗ್ ಮಾಡಬೇಕು, ಫೋಟೋ ತೊಗೋಬೇಕು ಅಂತ ಫುಲ್ ಡಿಸ್ಟ್ರಾಕ್ಟ್ ಆಗೋಗ್ಬಿಡ್ತಾ ಇದೆ. ಬಿಕಾಸ್ ಐ ಡೆಂಟ್ ಯೂಸ್ ದ ಫೋನ್. ಈ ಫುಲ್ ಪ್ರೋಸೆಸ್ಸಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಏಬಲ್ ಟು ಎಕ್ಸ್ಪೀರಿಯನ್ಸ್, ಲೈಕ್ ಟ್ರೂಲಿ ತುಂಬಾ ಚೆನ್ನಾಗಿತ್ತು. ಇದು ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ ಆಗಿರೋದ್ರಿಂದ 3 ದಿನ ಈಶಾ ಕಡೆಯಿಂದಾನೇ ಒಬ್ರು ಅಣ್ಣ ಇದ್ರು. ಅವರು ಎಲ್ಲ ಫುಟೇಜಸ್ನ ರೆಕಾರ್ಡ್ ಮಾಡ್ತಾ ಇದ್ರು. ಆದ್ರಿಂದ ನಮಗೆ ಕೆಲವು ಫುಟೇಜಸ್ ಸಿಕ್ಕಿದೆ. ಇವಾಗ ನಾವಿಲ್ಲಿರೋ ಪ್ಲಾಂಟ್ ನರ್ಸರಿಗೆ ಹೋಗ್ತಾ ಇದ್ದೀವಿ. ಸೊ ಈ ಪಾತಲ್ಲೆಲ್ಲ ಬೇರೆ ಬೇರೆ ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ಇನ್ ಕೇಸ್ ನೀವೇನಾದರೂ ಊಟ ಮಾಡಬೇಕು, ಶಾಪಿಂಗ್ ಮಾಡಬೇಕಂದ್ರೆ ಇಲ್ಲೂ ಬರ್ಬೋದು. ಇದು ಸೊ ಈಶಾ ಫೌಂಡೇಶನ್ದು ನರ್ಸರಿ. ಇವಾಗ ಒಳಗೆ ಹೋಗಿ ನೋಡೋಣ. Yeah, 5 lakhs happening here. At 2050, our 40% of the food will be reduced. There will be a reduction of 40% of the food. So, for our future generations, like the children who are now, it will be very difficult for us. So, ಇವಾಗ ನಾವು ನರ್ಸರಿಯಲ್ಲಿದ್ದೀವಿ. ಇದೆ ಬೇಸಿಕಲಿ ಸೇವ್ ಸಾಯಿಲ್ ಮೂಮೆಂಟ್. ಯಾಕೆ ಅಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ ಮಕ್ಕಳಿಗೆ ಊಟ ತಿನ್ನೋಕ್ಕೆ ಸಿಗಲ್ಲ ಅಂತ. ಬಿಕಾಸ್ ಡಿಫಾರೆಸ್ಟೇಷನ್ ಮತ್ತು ತುಂಬ ರೀಸನ್ಸ್ ಇದೆ, ಎನ್ವೈರನ್ಮೆಂಟಲ್ ರೀಸನ್ಸ್. ನಾವು ಮನುಷ್ಯರು ಹಾಳು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಆ ಮೂಮೆಂಟ್ ಸ್ಟಾರ್ಟ್ ಆಗೋದು 2022 ಸೊ ಇವಾಗ ನಾವು ಸ್ವಲ್ಪ ಎಲ್ಲ ನರ್ಸರಿ ಕಡೆ ನೋಡ್ಕೊಂಡು ಆದಮೇಲೆ ವಿ ಆರ್ ಗೋಯಿಂಗ್ ಟು ಪ್ಲಾಂಟ್ ಅ ಸ್ಯಾಪ್ಲಿಂಗ್. It should be ಇಲ್ಲಿ ನಾವು ಜಾಮೂನ್ ಗಿಡನ ಪ್ಲಾಂಟ್ ಮಾಡ್ತಾ ಇದ್ವಿ. ಗಿಡ ಅಲ್ಲ, ಜಾಮೂನ್ ಸ್ಯಾಪ್ಲಿಂಗ್ನ ಪ್ಲಾಂಟ್ ಮಾಡ್ತಾ ಇದ್ವಿ. ಅಲ್ಲಿ ಒಬ್ಬರು ಅಣ್ಣ ಮೈಕಲ್ಲಿದ್ರು, ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ನಮಗೆ ಹೇಗೆ ಮಾಡೋದು ಅಂತ. Okay, Akka is showing how to put the seed.
Okay, first take a little bit of soil into your hand. Then put the seed flat and cover it with the soil. Right now you're an outcrop who branches around. After some time, you will become a small mound. The most intimate. Guys, so navivaga jamun plant. Guys, ivaga ನಾವು ಜಾಮೂನ್ ಸ್ಯಾಪ್ಲಿಂಗ್ ನ ಪ್ಲಾಂಟ್ ಮಾಡಿದ್ವಿ. ಆಮೇಲೆ ಸೇವ್ ಅವರ್ ಸಾಯಿಲ್ ಡಾನ್ಸ್ ಕೂಡ ಮಾಡಿದ್ವಿ. ಸೊ ಅಪ್ಯಾರೆಂಟ್ಲಿ ಎವ್ರಿ ಕಾಸ್ ಹ್ಯಾಸ್ ಅ ಡಾನ್ಸ್ ವಿಚ್ ಇಸ್ ವೆರಿ ಫನ್ ಅಂಡ್ ನೈಸ್. ಸೊ ಅದರದ್ದು ಕ್ಲಿಪ್ ಹಾಕ್ತೀನಿ ನೋಡಿ. This very body is soil. My body. ಗೈಸ್, ನಾವು ರೆಸ್ಟ್ ತೊಗೊಳಕ್ಕೆ ಬಂದ್ವಿ, ರೆಸ್ಟ್ ಮಾಡೋಕ್ಕೆ ಬಂದ್ವಿ ಒಂದು 2 ನಿಮಿಷಕ್ಕೆ. ಆದರೂ ಇಲ್ಲಿ ಸೌರಭಣ್ಣ ಆಲ್ರೆಡಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ನಾವೆಲ್ಲೂ ಕಳೆದೋಗ್ಬಾರ್ದು ಅಂತ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಣ್ಣ. ಗೈಸ್, ಇವಾಗ ಅಕ್ಷಯ ಕಿಚನ್ ಟೂರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಅವ್ರು ಹೆಡ್ ಕ್ಯಾಪ್ ಕೊಡ್ತಿದ್ದಾರೆ ಎಲ್ರಿಗೂ ಹಾಕೊಳ್ಳೋಕ್ಕೆ. ಅದು ಹಾಕೊಂಡು ಹೋಗೋಣ. ಅವ್ರು ಹೋಗೋ ಮುಂಚೆ ಇವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಈಗ Namaskaram everyone. Just Akshaya comes from the name Akshaya Patra, the vessel which is supposed to have unlimited amount of food. So there are various blocks over here, as you can see. In this whole area there are few machines which are meant for grinding and making small pieces of vegetables like tomatoes, carrots, and even coconut grating happens behind. So since we have, they are all the boilers. So basically all the food, the first level of cooking is done by steam. So that everything gets boiled over. It gets refilled every day. ಸೌಮ್ಯ ಅವರು ಎಷ್ಟು ಪ್ರೋ ಆಕ್ಟಿವ್ ಇದೆ. ಅವ್ರು ಪಾಪ್ಕಾರ್ನ್ ರೂಲ್ ಇಸ್ ರೂಲ್ ಟು ಎವ್ರಿಬಡಿ. So over here on the in-house masalas are being prepared. ಹೊಗೆಕಾಯಿ, ಸೌತೆಕಾಯಿ, So we can now start moving. ನಾವಿಲ್ಲಿ ಕಿಚನ್ ಟೂರ್ ಮಾಡಿದ್ವಿ. ಎಲ್ಲರೂ ಕೈಯಲ್ಲಿ ಅದು ಸರ್ಪದ ಉಂಗುರ ಹಾಕಿದ್ದಾರೆ ಆಯಿತಾ, ಕಾಪರ್ದು ಅಥವಾ ಸಿಲ್ವರ್ದು. ಸೊ ನಾನು ದಿಶಾ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಒಬ್ಬರು ಹೆಡ್ ಅಣ್ಣ ಥರ ಇದ್ದರು, ಅವರು ಕೇಳಿದ್ವಿ. ತುಂಬ ನಾನು ವೀಡಿಯೋಸ್ ನೋಡಿದ್ದೀನಿ, ಹೆಣ್ಮಕ್ಳು ಹಾವಿಂದ ಏನಾದರೂ ರಿಲೇಟೆಡ್ ಇದ್ದರೆ ಹಾಕೋಬಾರ್ದು, ತೊಗೋಬಾರ್ದು ಅಂತ. ಬಟ್ ಆದರೆ ಅಣ್ಣ ಹೇಳಿದ್ರು ಇಲ್ಲ, ಏನೂ ತೊಂದರೆ ಆಗಲ್ಲ, ಎಲ್ಲರೂ ಹಾಕೊಳ್ತಾರೆ, ಸಿಲ್ವರ್ ಅಥವಾ ಕಾಪರ್ ಹಾಕೋಬೋದು ಅಂತ. ಆದರೂ ಯಾವುದಕ್ಕೂ ಅಂತ ನಾನು ದಿಶಾ ನನ್ನ ಮಮ್ಮಿಗೆ ದಿಶಾ ಪಾಪ ಕಾಲ್ ಮಾಡಿ ಕೇಳಿದ್ಲು. ಇಲ್ಲೊಂದು ಕಾಲ್ ನಮ್ಗೆ ಕಾಲ್ ಮಾಡೋ ಮುಂಚೆನೇ ಗೊತ್ತಿತ್ತು ಇಲ್ಲ ಅಂತಾರೆ ಅಂತ. ನಾನು ಕಾಲ್ ಮಾಡಿದ ತಕ್ಷಣ ಅಮ್ಮ ಬೇಡ ಅಂದರು. ದಿಶಾ ವಾಟ್ ಡಿಡ್ ಯು ಡ್ಯಾಡ್ ಟೆಲ್? ನೋ ಇಲ್ಲ. ಸೊ ಹಾಕೊಳ್ಳೋಂಗಿಲ್ಲ. ಮಮ್ಮಿ ರೀಸನ್ ಏನು ಕೊಟ್ಟಿದ್ದು ಅಂದರೆ ಅದು ಸ್ನೇಕ್ದೇನಾದರೂ ಇರುತ್ತೆ, ಅದು ರಾಹು ಇರುತ್ತೆ. ಸೊ ನಾವು ನಾನ್ ವೆಜ್ ತಿಂದ್ಬಿಟ್ಟು ಸ್ಪೆಷಲಿ ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಆಗಿ ಫ್ಯೂ ಟಚ್ ದೋಷ ಆಗುತ್ತೆ, ಸೊ ಬೇಡ ಅಂದರು. ಇಟ್ಸ್ ಲೈಕ್ ಓಕೆ ಫೈನ್. ಓಕೆ, ನಂಗೆ ಕೆಲವು DMs ಬಂದಿದೆ ಆಸ್ಕಿಂಗ್ ಅಬೌಟ್ ಇನ್ನರ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್. ಸೊ ನೀವು ಅದನ್ನು ಈಶಾ ಫೌಂಡೇಶನ್ದು ವೆಬ್ಸೈಟಲ್ಲೇ ಹೋಗಿ ಚೆಕ್ ಮಾಡ್ಬೋದು. ಆನ್ಲೈನ್ ಕೋರ್ಸ್ ಇದೆ, ಆಫ್ಲೈನ್ ಕೋರ್ಸ್ ಇದೆ. ನಿಮಗೆ ಆಫ್ಲೈನ್ ಕೋರ್ಸ್ ಮಾಡಬೇಕು, ಬಟ್ ಕೊಯಂಬತ್ತೂರ್ಗೆ ಬರೋಕ್ಕಾಗಲ್ಲ. ಅಂದರೆ ಆ್ಯಕ್ಚುಲಿ ಎಲ್ಲ ಸಿಟೀಸಲ್ಲಿ ಬೆಂಗಳೂರಲ್ಲೂ ಲೋಕಲ್ ಸೆಂಟರ್ಸ್ ಇದೆ, ನೀವು ಅಲ್ಲೇ ಹೋಗ್ಬಿಟ್ಟು ಸೇಮ್ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಮಾಡ್ಬೋದು. ನಾನು ದಿಶಾ ಕ್ಲೇಶನಾಶನ ಮಾಡಿದ್ದು ವಿ ಪೇಡ್ 1100 ಈಚ್. ಬೇರೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಎಷ್ಟೊಂದು ಜನ ಕೇಳಿದೆ, ಎಲ್ಲ ಆನ್ಲೈನ್ ಅವೈಲೇಬಲ್ ಇದೆ ಆ್ಯಕ್ಚುಲಿ. ಅಕಸ್ಮಾತ್ ನಿಮಗೆ ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಏನು ಅಂತ ಟ್ರೈ ಮಾಡಬೇಕಂದ್ರೆ ಸ್ಟಾರ್ಟ್ ವಿತ್ ಈಶಾ ಕ್ರಿಯಾ. ಯೂಟ್ಯೂಬಲ್ಲಿ ಈಶಾ ಕ್ರಿಯಾ ಅಂತ ಟೈಪ್ ಮಾಡಿ ಬೈ ಸದ್ಗುರು. ಇಟ್ಸ್ ಅ 14 minute ಮೆಡಿಟೇಷನ್ ವಿಡಿಯೋ. ಅದನ್ನು ನೋಡಿ ಫಾಲೋ ಮಾಡಿ. ನಾನು ಹಾಗೆ ಶುರು ಮಾಡಿದ್ದು. ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಇಂಟೆನ್ಸ್ ಆ್ಯಂಡ್ ಸೋ ಕ್ರೇಜಿ. ನಾನು ಇದ್ರ ಬಗ್ಗೆ ನನ್ನ ಪಾಡ್ಕಾಸ್ಟಲ್ಲೂ ಮಾತಾಡಿದ್ದೀನಿ. ಸೊ ಫಸ್ಟ್ ಅದನ್ನು ಟ್ರೈ ಮಾಡಿ. ಇಫ್ ಯು ಆರ್ ಇನ್ಕ್ಲೈನ್ಡ್, ಇಫ್ ಯು ರಿಯಲಿ ಲೈಕ್ ಇಟ್, ಅದಾದಮೇಲೆ ನೀವು ಬೇರೆ ಏನಾದರೂ ಪ್ರೋಸೆಸ್ ಟ್ರೈ ಮಾಡಬೇಕಂದ್ರೆ ಈಶಾ ಫೌಂಡೇಶನ್ ಪೇಜಿಗೆ ಹೋಗಿ ಅವ್ರದ್ದು ಆ್ಯಪ್ಸ್ ಇದೆ, ಅಲ್ಲಿ ಹೋಗಿ ತಿಳ್ಕೊಳ್ಳಿ. ನಮಗೆ ರಾತ್ರಿ ಹಸುವಾಗುತ್ತೆ ಅಂತ ಇಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳೋಕ್ಕೆ ಬಂದಿದ್ದೀವಿ. ರಾಗಿ ನಾವು ಒಂದು ಬಾಜ್ರಾ ಉಂಡೆ ಮತ್ತು ರಾಗಿ ಚಿಕ್ಕಿ ತೊಗೊಂಡಿದ್ದೀವಿ. ರಾತ್ರಿ ಹಸುವಾದರೆ ಅದನ್ನೇ ತಿಂತೀವಿ. ಸೊ ಇಲ್ಲಿ ಕುರ್ತಾಸ್ ಇದೆ, ತುಂಬ ಚೆನ್ನಾಗಿರೋ ಕುರ್ತಾಸ್ ಇದೆ. ನಾನು ತೋರಿಸ್ತೀನಿ ನೋಡಿ. ಇಟ್ಸ್ ಕೈಂಡ್ ಆಫ್ ನೈಸ್. ಸೊ ನನಗೆ ಈ ಕುರ್ತಾ ತುಂಬ ಇಷ್ಟ ಆಯಿತು. ಇಟ್ಸ್ ಸೋ ಪ್ರಿಟಿ. 1850 ಅಂತೆ, ಬಟ್ ಪ್ಯೂರ್ ಕಾಟನ್. ಸೊ ಇಟ್ಸ್ ಲೈಕ್ ಇಟ್ಸ್ ಓಕೆ, ಅಲ್ಲಿ ಬೈ ಇಟ್ ಅಂದ್ಕೊಂಡೆ. ನನಗೆ ಯೂಶಲಿ ಈ ಕಲರ್ ನನ್ನ ಸ್ಕಿನ್ನ ಡಲ್ ಮಾಡುತ್ತೆ, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ನೋಡುವ, ಸೈಜ್ ಸ್ವಲ್ಪ ದೊಡ್ಡದಿದೆ ಅನ್ಸುತ್ತೆ, ಆಲ್ಟ್ರ್ ಮಾಡಬೇಕಾಗುತ್ತೆ. ಬಟ್ ಲೆಟ್ಸ್ ಸಿ. ಸೊ ನಾನು ಈ ಕುರ್ತಾ ಬಂದು ತೊಗೊಂಡಿದ್ದೀನಿ. ಇಟ್ಸ್
ಸೊ ಪ್ರೆಟಿ. ಮತ್ತು ಇದು ಒಂದು ಕಾರ್ಡ್ ಸೆಟ್ ಥರ, ಇದು 550, ಟಾಪಿಗೆ 550, ಪ್ಯಾಂಟಿಗೆ 550. ಐ ರಿಯಲಿ ಲೈಕ್ ಇಟ್. ಇವಾಗ ಟೈಮ್ 7 ಗಂಟೆ ಆಗಿದೆ. ನಾವು ಇವಾಗ ಒಂದು ಯೋಗ ಸೆಷನ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಡಿನ್ನರ್. Yoga is not about doing anything in particular. The word Nadi Shuddhi literally means cleansing the nadis. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.